ನೋಡ್ರಿ, ಹಂಗ ಕಳಿಸಿಲ್ಲ, ಬರೇ ಕೈಲೇ ನಡಿ ಮುಂದೆ ಅಂದಿಲ್ಲ. ಏನಾದರೂ ಕೊಡ್ಬೇಕನ್ನೋದು ಗೊತ್ತಾತಲ್ಲ, ಹಿಂಗ ನೀಡಬೇಕನ್ನೋದು ಗೊತ್ತಾತಲ್ಲ. ನಾನು ಬೇಡಲಿಕ್ಕೆ ಬಂದವನಲ್ಲ, ನೀಡುವುದನ್ನ ಕಲಿಸಲಿಕ್ಕೆ ಬಂದಿರತಕ್ಕಂಥವನು ಅಂತ ಹೇಳ್ತಾರೆ ರಾಮದಾಸ್. ನಾನು ಬೇಡಲಿಕ್ಕೆ ಬಂದಿರತಕ್ಕಂಥವನಲ್ಲ, ನೀಡೋದನ್ನ ಕಲಿಸಲಿಕ್ಕೆ ಬಂದಿರತಕ್ಕಂಥವನು. ಹೆಂಗ ನೀಡಬೇಕು ಇದನ್ನ ಕಲಿಸಲಿಕ್ಕೆ ಬಂದಿದ್ದೇನೆ ಅಂತ. ನೀಡೋದು ನಮ್ಮ ಸಂಸ್ಕೃತಿ, ನೀಡೋದು ನಮ್ಮ ಅಧಿಕಾರ, ನೀಡೋದು ನಮ್ಮ ಹೆಮ್ಮೆ. ಮಹರ್ಷಿ ದುರ್ವಾಸ ನದಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ದ. ರಭಸದಿಂದ ಹರಿಯುವಂತಹ ನೀರಿನೊಳಗೆ ಇಳಿದು ಸ್ನಾನ ಮಾಡ್ತಾ ಇದ್ದಾನೆ ದುರ್ವಾಸ ಮಹರ್ಷಿ. ಹಿಂಗ ನೀರಿನ ಸೆಳೆತಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಉಟ್ಟುಕೊಂಡಿರುವಂತಹ ಕೌಪೀನ, ಲಂಗೂಟಿ ಅಂತಿರಲ್ಲ ನೀವು, ಕೌಪೀನ ಅಂತ ನಾವಂತೀವಿ, ಅದಕ್ಕೆ ಲಂಗೂಟಿ ಅಂತಾರೆ. ಆ ಲಂಗೂಟಿ ನೀರಿನ ಸೆಳೆತಕ್ಕೆ ಹೋಗಿಬಿಡ್ತದೆ, ಹಿಂಗೆ ಹೋಗ್ತದೆ. ಹಿಂಗೆ ಸೆಳೆತಕ್ಕೆ ಕೌಪೀನ ಹೋಯಿತು. ಮಹರ್ಷಿ ದುರ್ವಾಸರು ದಿಗಂಬರರಾದರು. ಅವರು ಉಟ್ಟುಕೊಳ್ಳಲಿಕ್ಕೆ ಅಂದ್ರೆ ತೊಟ್ಟುಕೊಳ್ಳಲಿಕ್ಕೆ ತಂದಿರುವಂತಹ ಬಟ್ಟೆಗಳನ್ನು ದಂಡೆಯಲ್ಲಿ ಇಟ್ಟು ಬಂದಿದ್ರು. ಸ್ನಾನವನ್ನು ಮುಗಿಸಿಕೊಂಡು ಹೋಗಿ ಬಟ್ಟೆಯನ್ನು ಉಟ್ಕೋಬೇಕು ಅಂತ ಹೇಳಿ. ಆ ಸಂದರ್ಭದೊಳಗೆ ದ್ರೌಪದಿ ತನ್ನ ಗೆಳತಿಯರೊಂದಿಗೆ ಬಟ್ಟೆ ತೊಳೆಯಾಕ ಬರ್ತಾಳೆ. ಗೆಳತಿಯರೊಂದಿಗೆ ಬಟ್ಟೆಗಳನ್ನು ತೊಳೆಯಲಿಕ್ಕೆ ಮೈಲಿಗೆ ಬಟ್ಟೆಯನ್ನು ಹೊತ್ತುಕೊಂಡು ಬರ್ತಾಳ, ಮಡಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಮಹರ್ಷಿಗಳು ನೀರಿನೊಳಗೆ ಸ್ನಾನ ಮಾಡ್ತಾ ಇರೋದನ್ನು ನೋಡಿರುವಂತಹ ದ್ರೌಪದಿ, ಮಹರ್ಷಿಗಳು ನೀರಲ್ಲಿರುವಾಗ, ನದಿಯಲ್ಲಿರುವಾಗ ನಾನು ಮೈಲಿಗೆ ಬಟ್ಟೆಯನ್ನು ನೀರಿಗೆ ಹಾಕೋದು ಬೇಡ ಅಂದುಕೊಂಡು ಗೆಳತಿಯರನ್ನ ಕರ್ಕೊಂಡು ಕುಂದಿರ್ತಾಳೆ ದಂಡೆಯಲ್ಲಿ. ಇವಳು ವಿಚಾರ ಮಹರ್ಷಿಗಳು ಹೊರಗೆ ಹೋದ ಮೇಲೆ ಬಟ್ಟೆ ತೊಳ್ಕೊಂಡು ಹೋಗ್ಬೇಕು ಅಂತ. ಆ ಮಹರ್ಷಿಯ ವಿಚಾರ ಇವರು ಹೋದ ಮೇಲೆ ಹೊರಗೆ ಬರಬೇಕು ಅಂತ. ಹೋಗ್ಬೋದು, ತಾವು ದಂಡಿಗೆ ಹೋಗ್ಬೋದು, ಸೀತಾದ್ರೂ 6 ಗಂಟೆ ಬರಲಾರ್ದಕ್ಕೆ ನೀವು